ಹಾಯ್ ಫ್ರೆಂಡ್ಸ್. ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಶುಕ್ರವಾರ ಹೋಳಿ ಹುಣ್ಣಿಮೆ ದಿವಸದ ನನ್ನ ಮನೆಯಲ್ಲಿ ನಾನು ಸಿಂಪಲ್ಲಾಗಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ನೋಡ್ಕೊಂಬನ್ನಿ. ಸಿಂಪಲ್ಲಾಗಿ ಮಾಡಿದ್ದೀನಿ ಮತ್ತು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ ಅಷ್ಟೇ. ಇವತ್ತು ಬಣ್ಣ ಎಲ್ಲ ಹಾಕ್ಬೋದಾಗಿತ್ತು, ಆದರೆ ಕಲರ್ ಎಲ್ಲ ಖಾಲಿಯಾಗಿದೆ ಫ್ರೆಂಡ್ಸ್. ಅದರಲ್ಲೂ ನಮ್ಮ ಕಡೆ ಯಾರೂ ಆಚರಿಸಲ್ಲ, ಅಂದರೆ ಈ ಅಷ್ಟೊಂದು ಗ್ರ್ಯಾಂಡಾಗೇನು ಮಾಡಲ್ಲ. ಹುಣ್ಣಿಮೆ ಅಲ್ವಾ, ಹಾಗಾಗಿ ಪೂಜೆ ಮಾಮೂಲಿ ಪೂಜೆ ಮಾಡ್ತೀರಿ. ನಾನು ಅಷ್ಟೇ ಮಾಮೂಲಿ ಪೂಜೆ ಮಾಡ್ತೀರಿ. ಓಕೆ ಫ್ರೆಂಡ್ಸ್, ನೋಡ್ಕೊಂಬನ್ನಿ ವಿಡಿಯೋ. ನಾನು ಹೆಚ್ಚಿಗೆ ಇದಕ್ಕೆ ವಾಯ್ಸ್ ಓವರ್ ಏನು ಕೊಡೋದಿಲ್ಲ, ಯಾಕೆ ಹಿಂದಿನ ವಿಡಿಯೋದಲ್ಲಿ ತುಂಬ ಮಾತಾಡಿದ್ದೀನಿ. ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾತಾಡ್ತಾನೆ ಇರ್ತೀನಿ, ಅದಕ್ಕೆ ವಾಯ್ಸ್ ಓವರ್ ಏನು ಕೊಡೋದಿಲ್ಲ. ಹಾಗೆ ಡೈರೆಕ್ಟು ವಿಡಿಯೋಸ್ ಹಾಕ್ತೀನಿ. ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಯಜಮಾನ್ರಿಗೂ ಸಹ ಅವರು ಕೆಲ್ಸಕ್ಕೆ ಹೋದರು. ಅವ್ರಿಗೆ ಬೆಳಗ್ಗೆ ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೆ, ಮತ್ತು ಅದ್ರ ಜೊತೆ ದೇವ್ರ ನೈವೇದ್ಯಕ್ಕೆ ಅಂತ ಕೇಸರಿ ಬಾತ್ ಮಾಡಿದ್ದೀನಿ. ವೈಟ್ ಸಬ್ಜಿಗೆ ಅಂತಾರಲ್ಲ ಅದು ಮಾಡಿದ್ದೀನಿ. ಸಬ್ಜಿಗೆ ಗೊತ್ತಿಲ್ಲ, ಸಬ್ಜಿಗೆ ಅಂತಾರೆ. ದೇವ್ರ ನೈವೇದ್ಯಕ್ಕೆ ನೋಡ್ಕೊಂಬನ್ನಿ ಫ್ರೆಂಡ್ಸ್. ವಾಯ್ಸ್ ಓವರ್ ಏನು ಕೊಡೋದಿಲ್ಲ. ಯಾರಿಗೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಕೊಡಿ. ನಾನು ಮನೆಯಲ್ಲಿ ಮಾಡೋ ಯಾವ ಪೂಜೆ ನಿಮಗೆ ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಅಂತ ಕೇಳಿಕೊಂಡು ಓಕೆ ಫ್ರೆಂಡ್ಸ್, ನೋಡ್ಕೊಂಬನ್ನಿ.
ಏನಿದು? ಎಲ್ಲಿತ್ತು? ಏನಕ್ಕೆ? ಒಯ್ರಾ? ಓ, ಇದು ಪ್ಲಾನು. ಅಪ್ಪ, ಗಾಳಿ ನೋಡು, ಎಷ್ಟು ಗಾಳಿ ಇದೆ. ಚೆನ್ನಾಗಿ ತಣ್ಣಗೈತಲ್ಲ. ಹ್ಮ್. ಎಳ್ನೀರನ ಒಂದು ಕಿತ್ಕೊಟ್ಟೇನೆ. ಎಷ್ಟು ದಿವಸ ಆಯ್ತು ನೀನು ನನಗೆ ಎಳ್ನೀರು ಕಿತ್ಕೊಟ್ಟು. ನೀನು ಏನೇನು ಇದೆಯಾ ಇಲ್ಲಿ? ಕೊತ್ತಂಬರಿ ಸೊಪ್ಪು ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ, ಇನ್ನೂ ಬಂದಿಲ್ಲ. ಮೊಳಕೆ ಇವಾಗ ಕಾಣಿಸಲ್ಲ, ನಾಳೆ ಕಾಣಿಸುತ್ತೆ. ಸಬ್ಬಕ್ಕಿ ಸೊಪ್ಪಾ? ಸಬ್ಬಕ್ಕಿ ಸೊಪ್ಪು, ದಂಟು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ.
ನೋಡಿ ಫ್ರೆಂಡ್ಸ್, ಬೇಸಿಗೆ ಕಾಲದಲ್ಲಿ ಬಂದು ಈ ಥರ ಆರಾಮಾಗಿ ಕುತ್ಕೊಬೋದು. ಅದೇ ಚಳಿಗಾಲದಲ್ಲಿ ಬಂದು ಕುತ್ಕೊಳಕ್ಕಾಗುತ್ತಾ? ಯಾಕೆ ಹಂಗೆ ನೋಡ್ತೀಯ? ಹಾಂ, ಚಳಿಗಾಲದಲ್ಲಿ ಕುತ್ಕೊಳಕ್ಕಾಗುತ್ತೆ? ಇಷ್ಟು ಗಾಳಿ ಹೊಡೆದ್ರೆ ಅಯ್ಯಪ್ಪ ಚಳಿ ಅಂತ ಸ್ವೆಟ್ರ್ ಹಾಕ್ಕೊಳೋದೇನು, ಕಾಲಿಗೆ ಸಾಕ್ಸ್ ಹಾಕ್ಕೊಳೋದೇನು, ತಲೆಗೆ ಸ್ಕಾರ್ಫ್ ಕಟ್ಕೊಳೋದೇನು. ಎಷ್ಟು ತಣ್ಣಗಿದೆ. ಈ ಹೊಂಗೆ ಮರದಲ್ಲಿ ನೋಡಿ ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂತ. ಇವತ್ತು ಕನಕಾಂಬರ ಹೂವು ಬಿಡಿಸ್ಕೊಂಡಿಲ್ಲ, ನಾಳೆ ಇಲ್ಲ ಸೋಮವಾರ ಬಿಡಿಸ್ಕೊತೀನಿ. ಮಂಗಳವಾರಕ್ಕೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಅರಳುತ್ತೆ ಮಂಗಳವಾರದಷ್ಟೊತ್ತಿಗೆ. ಹೌದು, ಬಾಳೆಕಾಯಿ ಗೊಲೆ ಯಾವಾಗ ಇಳಿಸ್ತೀಯಪ್ಪ? ಹಬ್ಬತ್ತಿರ್ಬೇಕಾ? ಹಬ್ಬಕ್ಕಾಗಾದ್ರೆ ಆಗಲ್ಲ. ನೋಡಿ ಫ್ರೆಂಡ್ಸ್, ಬಾಳೆಗೊಲೆ ಹಬ್ಬಕ್ಕಾಗಲ್ಲ, ಹಬ್ಬಕ್ಕೆ ತೊಗೊಬೇಕು. ಎಲ್ಲೇ ಹೊರಗಾಗಿದೆ ನೋಡಿ, ಅಲ್ಲಿದೆಯಾ? ಕಾಣಿಸ್ತಾ ಇದೆ ಫ್ರೆಂಡ್ಸ್. ಅಡುಗೆ ಏನು ಅಡುಗೆ ಮಾಡ್ಬೋದು? ಅನ್ನ ರಸ ಮಾಡ್ತೀನಿ. ನಾಳೆ ಕಿತ್ಕೊಬೇಕು ಈ ಸಾಸಿವೆ, ಒಣಗಿದೆ ಚೆನ್ನಾಗಿ. ಕಿತ್ಕೊಂಡು ಒಣಗಿಸ್ಕೊಂಡ್ರೆ, ಇಲ್ಲಾಂದ್ರೂ ನಮಗೊಂದು 15 ದಿವಸ ಆದರೂ ಬರುತ್ತೆ. ಒಬ್ಬರು ಹೇಳಿದ್ದಾರೆ, ನಿಮ್ಮ ಮನೆ ಹತ್ರ ಜಾಗ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಶಿಲ್ಪಾ ಸಿಸ್ಟರ್. ಶಿಲ್ಪಾ ಸಿಸ್ಟರ್ಗೆ ತುಂಬ ಇಷ್ಟ ಆಯ್ತಂತೆ ನಮ್ಮ ಮನೆ ವಾತಾವರಣ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನನಗೂ ಇಷ್ಟ ಈ ಥರ ತಣ್ಣಗಿದ್ರೆ. ಸಿಟಿಗಳ ಕಡೆ ಎಲ್ಲ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಸಿಸ್ಟರ್? ಹಳ್ಳಿಗಳ ಕಡೆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಲ್ಲಿ ಹೊಡ್ಕೊಳುತ್ತೆ, ನಿಜಾನಂತೆ. ನೋಡಿ, ಬೆಳಿಗ್ಗೆ ಎಲ್ಲ ರಂಗೋಲಿ ಹಾಕಿದ್ನಲ್ಲ, ಎಲ್ಲ ಇವಾಗ ಇದಾಗಿದೆ. ಇವಾಗ ಗಾಳಿ ಎಲ್ಲ ಫ್ರೆಂಡ್ಸ್ ಇರೋದಿಲ್ಲ, ಎಲ್ಲ ರಂಗೋಲಿ ಎಲ್ಲ ಹೋಗ್ಬಿಡುತ್ತೆ. ಮುಂಚೆ ಎಲ್ಲ ಹಾಕದಂಗೆ ಇರ್ತಾಯಿತ್ತು, ಗಾಳಿ ಇರೋದ್ರಿಂದ ಸಿಂಪಲಾಗಿ ಹಾಕ್ತೀನಿ ಫ್ರೆಂಡ್ಸ್ ರಂಗೋಲಿ. ನನಗಿಷ್ಟೇ ಬರೋದು, ಚೆನ್ನಾಗಿ ಹಾಕಕ್ಕೆ ಬರಲ್ಲ ರಂಗೋಲಿ ಎಲ್ಲ. ನಮ್ಮ ಯಜಮಾನ್ರು ಮನೇಲಿದ್ರೆ ಏನಾದರೂ ಒಂದೊಂದು ಕೆಲಸ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಸುಮ್ಮನೆ ಕೂರಕ್ಕೆ ಇಷ್ಟ ಆಗಲ್ವಂತೆ, ಏನಾದರೂ ಒಂದೊಂದು ಕೆಲಸ ಮಾಡ್ತಾನೇ ಇರಬೇಕಂತೆ. ಫ್ರೆಂಡ್ಸ್, ನಮ್ಮ ಗಿಡದಲ್ಲೇ ಇದು ನಿಂಬೆಹಣ್ಣು. ಒಟ್ಟು 5 ಹಣ್ಣು ಸಿಕ್ಕಿದೆ ಫ್ರೆಂಡ್ಸ್ ನಮ್ಮ ಗಿಡದಲ್ಲೇ. ಇಷ್ಟಕ್ಕೆ ಇವೆರಡಕ್ಕೇ 10 ರೂಪಾಯಿ ತೊಗೊತಾರೆ ಫ್ರೆಂಡ್ಸ್. ಇವೆರಡಕ್ಕೇ 10 ರೂಪಾಯಿ ತೊಗೊತಾರೆ ಅಂಗಡಿಗಳಲ್ಲಿ. ಏನೊಂದು ಅಷ್ಟೇ, ಕಾಸಿಲ್ದಿದ್ದೇನೂ ಆಗೋದೇ ಇಲ್ಲ. ದೀಪ ಎಲ್ಲ ಹಚ್ಚಿದ್ದೀನಿ, ಬೆಳಗ್ಗೆ ಪೂಜೆ ಮಾಡಿರೋದು. ಅಡುಗೆ ಟೊಮೊಟೊ ಬಾತ್ ಮಾಡೋಣ ಅಂದ್ಕೊಂಡೆ, ನಮ್ಮ ಯಜಮಾನ್ರು ಬೆಳಗ್ಗೆಗೆ ಮಾಡಿಕೊಡು ಅಂತ ಇದ್ದಾರೆ. ಇವಾಗ ಅನ್ನ ರಸ ಮಾಡ್ತೀನಿ. ಸ್ವಲ್ಪ ಚಿತ್ರಾನ್ನ ಗೊಜ್ಜಿದೆ, ಹಾಲಿದೆ, ಬೆಳಗ್ಗೆ ಹಾಲು ಕಾಯಿಸಿ ರೊಟ್ಟಿ ಇಟ್ಟಿದ್ದೀನಿ.